everyone. So this is your problem number 7 under deduction from gross total income. So here Mr. X submits the following information: rent from house per month rupees 25,000, municipal taxes paid during the previous years 20,000, long term capital gain on sale of goods rupees 2,50,000, interest on bank deposits, this is gross, rupees 34,150, term deposit in a scheduled bank for 6 years rupees 20,000, LIC premium on 22,000, sum assured rupees 1 lakh policy was taken on 1/4/2007. So whenever the given information regarding the regarding 5 heads of income, before calculating the total income, we have to calculate the gross total income. For gross total income, we need to know the income from 5 heads. So here the first is rent from house. So this is related to income from house property. They provided per month rupees 25,000. So you already studied how to calculate the income from house property in income tax 1. So here ರೆಂಟ್ ಬರ್ತಾ ಇದೆ 25,000. ಸೊ ಇದನ್ನ ಮಲ್ಟಿಪಲ್ ವಿತ್ 12 ಮಾಡ್ತೀರಾ. ಮುನಿಸಿಪಲ್ ಟ್ಯಾಕ್ಸಸ್ನ ಪೇ ಮಾಡಿದ್ದಾರೆ. ಸೊ ಮುನಿಸಿಪಲ್ ಟ್ಯಾಕ್ಸಸ್ನ ಡಿಡಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಬರೋದು NAV. ಸೊ NAV ಆದಮೇಲೆ ನಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ ಅಟ್ ದಿ ರೇಟ್ ಆಫ್ 30%. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲಿ ಬರೋದೇ ಅಮೌಂಟ್ ನಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಗೂಡ್ಸ್ ಅಂತ ಅವರೇ ಕಂಪ್ಯೂಟ್ ಮಾಡಿ ಅಮೌಂಟ್ನ ಕೊಟ್ಟಿದ್ದಾರೆ. ಸೊ LTCG ಅಮೌಂಟ್ ಸಿಕ್ತು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ಸೊ ದಿಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ವಿ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ದಿಸ್ ಇನ್ಫಾರ್ಮೇಷನ್ ಇಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದೇ ಪ್ರೊವೈಡೆಡ್ ಆಸ್ ಗ್ರಾಸ್. ಸೊ ನೆಟ್ ಅಂತ ಕೊಡ್ತೀರಾ, ದಿಸ್ ನೆಟ್ ಅಂತ ಏನಾದರೂ ಇಲ್ಲಿ ಮೆನ್ಷನ್ ಮಾಡ್ತೀರಾ, ದೆನ್ ದಿಸ್ ಬ್ಯಾಂಕ್ ಡೆಪಾಸಿಟ್ ವಿಲ್ ಸಬ್ಜೆಕ್ಟ್ ಟು TDS, ಬಟ್ ಹಿಯರ್ ದೇ ಪ್ರೊವೈಡೆಡ್ ಆಸ್ ಗ್ರಾಸ್. ದ ಎಂಟೈರ್ ಅಮೌಂಟ್ ಇಸ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್ ಟರ್ಮ್ ಡೆಪಾಸಿಟ್ ಇನ್ ಎ ಶೆಡ್ಯೂಲ್ ಬ್ಯಾಂಕ್ ಫಾರ್ 6 years. So this is we already studied and deduction under section 80C. So term deposit ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಟರ್ಮ್ ಡೆಪಾಸಿಟ್ ವಿಚ್ ಇಸ್ 6 years ರಿಲೇಟೆಡ್ ಅಂತ ಅಂದರೆ ನಿಮಗೆ 80C ಅಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ 20,000 or 1,50,000 ಎಂಟೈರ್ ಅಮೌಂಟ್ ಇಸ್ ನೀವು ಎಂಟೈರ್ ಅಮೌಂಟ್ನ ಡಿಡಕ್ಷನ್ ಆಗಿ ಮಾಡ್ಕೊಬೋದು. ನೆಕ್ಸ್ಟ್ LIC ಪ್ರೀಮಿಯಮು, ಟರ್ಮ್ ಡೆಪಾಸಿಟು, ನೆಕ್ಸ್ಟ್ PPF, SPF, RPF, ನೆಕ್ಸ್ಟ್ ನಬಾರ್ಡ್ ನೋಟಿಫೈಡ್ ಮಾಡೋ ಬಾಂಡ್ಸು, ಸುಕನ್ಯಾ ಸಮೃದ್ಧಿ ಬಾಂಡ್ಸು, ಸೊ ಈ ರೀತಿ ವೇರಿಯಸ್ ಟ್ಯೂಷನ್ ಫೀಸು, ಸೊ ಈ ರೀತಿ ಎಲ್ಲ ಇದೆ. ಅದೆಲ್ಲ ಸೇವಿಂಗ್ಸು ಇನ್ವೆಸ್ಟ್ಮೆಂಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅಂಡರ್ ಸೆಕ್ಷನ್ 80C ಅಲ್ಲಿ ಡಿಡಕ್ಷನ್ಸ್ ಅವೈಲಬಿಲಿಟಿ ಸಿಗುತ್ತೆ. ಸೊ ಹಿಯರ್ ದ ಸಮ್ ಅಶ್ಯೂರ್ಡ್ ಈಸ್ 1 lakh. ಸೊ ಇನ್ ಪ್ರೀವಿಯಸ್ ವಿಡಿಯೋಸ್ ವಿ ಡಿಸ್ಕಸ್ LIC ಪ್ರೀಮಿಯಮ್ಸ್ನ ನೀವು ಪೇಡ್ ಮಾಡಿದ್ರೆ ಸರ್ಟನ್ ಕಂಡೀಷನ್ಸ್ನ ಫಾಲೋ ಮಾಡಬೇಕು. ನೀವೇನಾದರೂ LIC ಪ್ರೀಮಿಯಮ್ನ ಅಂದರೆ LIC ಪಾಲಿಸೀಸ್ನ ಬಿಫೋರ್ 1/4/2012 ನೀವೇನಾದರೂ ಅದನ್ನು ಕಂಪನಿ ಏನಾದರೂ ನಿಮಗೆ ಇಶ್ಯೂಡ್ ಮಾಡಿದರೆ ದೆನ್ 20% ಆಫ್ ಅಶ್ಯೂರ್ಡ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಫ್ಟರ್ 1/4/2012 ಇಶ್ಯೂಡ್ ಮಾಡಿದೆ ಅಂದರೆ 10% ಆಫ್ ಅಶ್ಯೂರ್ಡ್ ಅಮೌಂಟ್. ಸೊ ಹಿಯರ್ ದೇ ಪ್ರೊವೈಡೆಡ್ ಡೇಟ್ ದಟ್ ಈಸ್ 1/4/2007. ದಟ್ ಮೀನ್ಸ್ ದಿಸ್ ಪಾಲಿಸಿ ಇಸ್ ಇಶ್ಯೂಡ್ ಬಿಫೋರ್ 1/4/2012. ದೆನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ 20% ಆಫ್ ಅಶ್ಯೂರ್ಡ್ ಸಮ್. ಸೊ 20% ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಪ್ರೀಮಿಯಮು ವಿಚ್ ಎವರ್ ಈಸ್ ಲೆಸ್ ಅಂತ ಬರುತ್ತೋ ಆ ಅಮೌಂಟ್ ನಮಗೆ ಡಿಡಕ್ಷನ್ಸ್ ಅಮೌಂಟ್ ಆಗಿ ಕ್ವಾಲಿಫೈಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಯುವರ್ ಪ್ರಾಬ್ಲಮ್. ನೆಕ್ಸ್ಟ್ ವಿ ಹ್ಯಾವ್ ಟು ಸಾಲ್ವ್. ಸೊ ಹಿಯರ್ write down computation of gross total income and taxable income. So before calculating taxable income we have to calculate gross total income. So first one write down. So here first one is related to income from house property. So income from house property li actual rent received ಮಾಡ್ತಾ ಇದ್ದಾರೆ. So write down actual rent. ಸೊ ಆ್ಯಕ್ಚುಯಲ್ ರೆಂಟ್ ರಿಸೀವ್ ಮಾಡ್ತಾ ಇರೋದು 25,000 ಪರ್ ಮಂತ್. ಸೊ ಇದು ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 25,000 ಇಂಟು 12, ಸೊ 3 lakh. ಸೊ ಈ 3 lakh ಮೇಲೆ ನಾವು ನೆಕ್ಸ್ಟು ಮುನಿಸಿಪಲ್ ಟ್ಯಾಕ್ಸಸ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮುನಿಸಿಪಲ್ ಟ್ಯಾಕ್ಸಸ್ನ ಡಿಡಕ್ಟ್ ಮಾಡಬೇಕು. ಲೆಸ್ ಮುನಿಸಿಪಲ್ ಟ್ಯಾಕ್ಸಸ್. So the municipal taxes is rupees 20,000. So 20,000 ನಾವು 3 lakh ಅಲ್ಲಿ ಡಿಡಕ್ಟ್ ಮಾಡಿದ್ರೆ ನೆಕ್ಸ್ಟ್ 2,80,000. ಸೊ ಇದನ್ನು ನಾವು ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂಲಿ ಲೆಸ್ ಡಿಡಕ್ಷನ್ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಸೊ ಇಲ್ಲಿ ನಮಗೆ ಡೈರೆಕ್ಟ್ 30% ಆಫ್ NAVನ ಕ್ಯಾಲ್ಕುಲೇಟ್ ಮಾಡ್ತೀವಿ. 30% ಆಫ್ NAV. ಸೊ ಇದೆಲ್ಲ ನೀವು ಇನ್ಕಮ್ ಟ್ಯಾಕ್ಸ್ 1 ಆಲ್ರೆಡಿ ನೀವೆಲ್ಲ ಓದಿರ್ತೀರ ಈ ಸೇಮ್ ಫಾರ್ಮ್ಯಾಟು. ಸೊ 30% ಆಫ್ NAV. ಸೊ NAV ನಮಗೆ ಸಿಕ್ಕಿರೋದು 2,80,000. ಸೊ ಈ 2,80,000 ಮೇಲೆ 30%ನ ಕ್ಯಾಲ್ಕುಲೇಟ್ ಮಾಡಿದ್ರೆ 84,000 ನಮಗೆ
ಕ್ವಾಲಿಫೈಡ್ ಅಮೌಂಟ್ ಆಗುತ್ತೆ. ಸೊ 84,000ನ ಇದರಿಂದ ಡಿಡಕ್ಟ್ ಮಾಡಿದ್ರೆ, ಸೊ ಲೆಸ್ 2,80,000. ಸೊ ಇದನ್ನು ಡಿಡಕ್ಟ್ ಮಾಡಿದ್ರೆ 1,96,000. ಸೊ ದಿಸ್ ಈಸ್ ಯುವರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. Income from house property is 1,96,000. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಯಿತು. ನೆಕ್ಸ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಏನೂ ಇಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಒಂದೇ ಒಂದು ಟ್ರಾನ್ಸಾಕ್ಷನ್ಸ್ ಇರೋದ್ರಿಂದ ದಿಸ್ ಇಸ್ ಕಂಪ್ಯೂಟೆಡ್ ಅಂತ ಟ್ರೀಟ್ ಮಾಡಿ ಎಂಟೈರ್ ಅಮೌಂಟ್ನ ನಾವು ಕ್ಯಾಪಿಟಲ್ ಗೇನ್ಸಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ರೈಟ್ ಡೌನ್. ಸೊ ನೆಕ್ಸ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ದಿಸ್ ಇಸ್ ಯುವರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಈ ಕ್ಯಾಪಿಟಲ್ ಗೇನಲ್ಲಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ LTCG, ದ ಅಮೌಂಟ್ ಇಸ್ 2,50,000. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ಸೊ ದಿಸ್ ಇಸ್ ಸಬ್ಜೆಕ್ಟ್ ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಗ್ರಾಸ್ ಅಂತ ಕೊಟ್ಟಿದ್ದಾರೆ, ನೆಟ್ ಅಂತ ಕೊಟ್ಟಿದ್ದಾರೆ, TDS ಅಪ್ಲಿಕೇಬಲ್ ಆಗ್ತಾ ಇತ್ತು. ಗ್ರಾಸ್ ಅಂತ ಇರೋದ್ರಿಂದ ಎಂಟೈರ್ ಅಮೌಂಟು ಕೂಡ ಟ್ಯಾಕ್ಸಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ other sources. So write down bank interest. So bank interest amount ಇರೋದು 34,150. ಸೊ ಇಷ್ಟು ಅಮೌಂಟ್ ಆಯಿತು. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಬರೋದೇ ಗ್ರಾಸ್ ಟೋಟಲ್ ಇನ್ಕಮ್. ಸೊ ನಮಗೆ ಜಸ್ಟು 3 ಹೆಡ್ಸ್ ಆಫ್ ಇನ್ಕಮ್ ಮಾತ್ರ ಸಿಕ್ಕಿರೋದು. ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ 1,96,000 ಪ್ಲಸ್ 2,50,000 plus 34,150. So 4,80,150. So this is your gross total income. So write down gross total income is 4,80,150. Next we need to claim the deduction under section 80C. So term deposit is respect to deduction under section 80C, and LIC premium, it is also related to deduction under section 80C. So here write down deduction. So under section 80C. So first term deposit. So term deposit ಮಾಡಿರೋದು ಎಷ್ಟು ಅವರ ಅಮೌಂಟು 20,000. ಸೊ 20,000 1,50,000. ಸೊ ಎಂಟೈರ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು. ಸೊ ಪ್ರೀಮಿಯಮ್ಮು ನಮಗೆ ಬಿಫೋರ್ 1/4/2012 ಇಶ್ಯೂ ಮಾಡಿದೆ. ಸೊ 20% ಆಫ್ ಸಮ್ ಅಶ್ಯೂರ್ಡ್ನ ಕ್ಯಾಲ್ಕುಲೇಟ್ ಮಾಡಿ ವಿಚ್ ಎವರ್ ಈಸ್ ಲೆಸ್ ಬರುತ್ತೋ ಆ ಅಮೌಂಟೇ ನಾವು ಡಿಡಕ್ಷನ್ ಅಮೌಂಟಾಗಿ ಟ್ರೀಟ್ ಮಾಡಬೇಕು. ನೆಕ್ಸ್ಟು ಅಂಡರ್ ಸೆಕ್ಷನ್ 80Cಯಲ್ಲಿ ದಿಸ್ ಇಸ್ ಟರ್ಮ್ ಡೆಪಾಸಿಟ್. ನೆಕ್ಸ್ಟು ಅಂಡರ್ ಸೆಕ್ಷನ್ 80Cಯಲ್ಲಿ ಅಗೇನ್ LIC ಪ್ರೀಮಿಯಮ್ಮು. ಸೊ LIC ಪ್ರೀಮಿಯಮ್. ಸೊ ಇಲ್ಲಿ this is issued before 1/4/2012. ಸೊ 1/4/2012 ಅಲ್ಲಿ ಇಶ್ಯೂ ಮಾಡಿರೋದ್ರಿಂದ 22,000 ಪಾಲಿಸಿ ಪ್ರೀಮಿಯಮ್ ಅಮೌಂಟ್ ಆರ್ 1 lakh ಮೇಲೆ 20%ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 22,000 ಆರ್ 1 lakh ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿದ್ರೆ 20,000. ವಿಚ್ ಎವರ್ ಈಸ್ ಲೆಸ್ ಅಂತ ಅಂದರೆ ಕ್ವಾಲಿಫೈಡ್ ಅಮೌಂಟ್ ಆಗೋದು ನಮಗೆ 20,000. ಸೊ ಈ 20,000 ಅಮೌಂಟು ನಮಗೆ ಡಿಡಕ್ಷನ್ ಆಗಿ ಅವೈಲಬಿಲಿಟಿ ಸಿಗುತ್ತೆ. ಸೊ 20,000 ಟೋಟಲಿ 40,000 ಅಂಡರ್ ಸೆಕ್ಷನ್ 80C. ಸೊ 40,000 1,50,000ನ ಕ್ರಾಸ್ ಮಾಡಿಲ್ಲ, ಎಂಟೈರ್ ಅಮೌಂಟ್ ಡಿಡಕ್ಟ್ ಮಾಡ್ಕೊಬೋದು. ಸೊ 4,80,150ಯಲ್ಲಿ 40,000ನ ಡಿಡಕ್ಟ್ ಮಾಡಿದ್ರೆ 4,40,150. ಸೊ ದಿಸ್ ಈಸ್ ಯುವರ್ ಟ್ಯಾಕ್ಸೆಬಲ್ ಟೋಟಲ್ ಇನ್ಕಮ್. Taxable total income. That's it. Thank you.